ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಮಣೀಶ್ ಕುಮಾರ್ ಅಂತ. ಇವರು ನನ್ನ ತಾಯಿ ರತ್ನ ಅಂತ. ಸೊ ಇವತ್ತು ನಿಮಗೆ ಈ ಸ್ಟ್ರೋಕ್ ಆದಾಗ ಏನೇನು ಇಮಿಡಿಯೇಟ್ ಆಗಿ ಆಕ್ಷನ್ ತಗೋಬೇಕು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಸೊ ಈಗೊಂದು 6 months ಬ್ಯಾಕ್ ನಮ್ಮ ತಾಯಿಗೆ ಸ್ಟ್ರೋಕ್ ಇನ್ಸಿಡೆಂಟ್ ಆಯಿತು. ಸೊ ಮಲಗಿದ್ರು, ಬೇರೆ ಅದಕ್ಕಿಂತ ಮುಂಚೆ ಬೇರೆ ಏನು ಇನ್ಸಿಡೆಂಟ್ ಅವ್ರಿಗೆ ಸಿಂಟಮ್ಸ್ ಎಲ್ಲ ಏನಿರಲಿಲ್ಲ. ಅವತ್ತೊಂದಿನ ಮಲಗಿದ್ದೆದ್ದು ಈಚೆ ಕಡೆ ಬರ್ತಿದ್ದಂಗೆನೆ ಅವರು ಇದ್ದಕ್ಕಿದ್ದಂಗೆ ಲೆಗ್ ಮೂವ್ಮೆಂಟ್ ಆಗದೆ ಸಡನ್ ಆಗಿ ಕೂತ್ಕೊಂಡ್ಬಿಟ್ರು. ಸೊ ಕೂತ್ಕೊಂಡಾಗ ನಾವು ಸಡನ್ ಆಗಿ ಏನಾಯ್ತು ಅಂತ ಇಮಿಡಿಯೇಟ್ ಆಗಿ ಮುಂದೆ ಬಂದ್ವಿ. ಆದ್ರೆ ಅವರು ಎದ್ದೋಳಿ ಅಂತ ಹೇಳಿದ್ರು, ಎದ್ದೋಳ್ತಿರ್ಲಿಲ್ಲ. ಇವನ್ ಕೈ ಮೂವ್ಮೆಂಟ್ಸುವೆ ಡೌನ್ ಆಗೋಯ್ತು. ಸೊ ನಾವು ಎದ್ದೋಳ್ಸಕ್ಕೆ ಟ್ರೈ ಮಾಡ್ತಿದ್ರು, ಅವರು ಎದ್ದೋಳ್ತಿರ್ಲಿಲ್ಲ. ಸೊ ಆವಾಗ ಏನ್ ಅಬ್ಸರ್ವ್ ಮಾಡಿದ್ವಿ ಅಂದ್ರೆ ಲೆಗ್ಗು ಟ್ವಿಸ್ಟ್ ಆಯ್ತು, ಹ್ಯಾಂಡ್ ಟ್ವಿಸ್ಟ್ ಆಯ್ತು, ಆಮೇಲೆ ಸ್ಲೋಲಿ ಈವನ್ ಅವರು ಮುಖನೂ ರೈಟ್ ಸೈಡ್ಗೆ ಟ್ವಿಸ್ಟ್ ಆಯ್ತು. ಸೊ ಎಂಟೈರ್ ರೈಟ್ ಲೆಗ್, ರೈಟ್ ಹ್ಯಾಂಡ್ ಮತ್ತೆ ರೈಟ್ ಫೇಸ್ ಟ್ವಿಸ್ಟ್ ಆಯ್ತು. ಸೊ ಇದರಿಂದ ನಮಗೆ ಸ್ವಲ್ಪ ಡೌಟ್ ಬಂತು, ಇದು ಕಂಪ್ಲೀಟ್ ಒನ್ ಸೈಡ್ ಆಗಿರೋದ್ರಿಂದ ಸ್ಟ್ರೋಕ್ ರಿಲೇಟೆಡ್ ಸಿಂಪ್ಟಮ್ಸ್ ಇರ್ಬೋದು ಅಂತ. ಸೊ ಇದು ನಮ್ಮ ತಾಯಿಯವ್ರ ಅಣ್ಣಂಗೂ ಈ ತರ ಆಗಿತ್ತು. ಸೊ ಅದರಿಂದ ನಮಗೆ ಸ್ವಲ್ಪ ಅವೇರ್ನೆಸ್ ಇತ್ತು. ಸೊ ಬೇರೆಯವ್ರಿಗೆ ಇದು ಗೊತ್ತಾಗ್ದೇನೆ ಏನೋ ಪ್ರಾಬ್ಲಮ್ ಆಗಿರ್ಬೋದು ಅಂತ ಸಣ್ಣ ಪುಟ್ಟ ಕ್ಲಿನಿಕ್ಗೆ ಕರ್ಕೊಂಡು ಹೋಗೋ ಚಾನ್ಸಸ್ ಇರುತ್ತೆ. ದಯವಿಟ್ಟು ಆ ತರ ಮಾಡಬೇಡಿ. ಯಾಕೆಂದ್ರೆ ಇದು ಒಂದ್ಸಲ ಸ್ಟ್ರೋಕ್ ಆದ್ಮೇಲೆ ಅದು ವಿತಿನ್ 4 hours ಗೋಲ್ಡನ್ ಅವರ್. ಆ ಟೈಮಲ್ಲಿ ಸ್ಟ್ರೋಕ್ ರಿಲೇಟೆಡ್ ಮೆಡಿಸಿನ್ಸ್ ಎಲ್ಲಿದೆ ಹಾಸ್ಪಿಟಲ್ಗೆ ಡೈರೆಕ್ಟ್ ಆಗಿ ಬಂದು ಚಿಕಿತ್ಸೆ ತಗೊಳ್ಳೋದು ಬಹಳ ಮುಖ್ಯ. ನಾವು ಅಪೋಲೋ ಹಾಸ್ಪಿಟಲ್ಗೆ ನಮ್ಗೆ ಚಿಕಿತ್ಸೆ ಇದೆ ಅಂತ ನಮ್ಗೆ ಗೊತ್ತಿತ್ತು. ಸೊ ಡೈರೆಕ್ಟ್ ಇಲ್ಲಿ ಬಂದ್ವಿ. ಇಲ್ಲಿ ಡಾಕ್ಟರ್ ಸಂದೀಪ್ ಮತ್ತೆ ಡಾಕ್ಟರ್ ಸೋಮನಾಥ್ ವಾಸುದೇವ್ ಅವರು ಡೈರೆಕ್ಟ್ ಆಗಿ ಅಟೆಂಡ್ ಮಾಡಿದ್ರು. ಅಟೆಂಡ್ ಮಾಡ್ತಿದ್ದಂಗೆನೆ ಇದು ಡಯಾಗ್ನೈಸ್ ಮಾಡಿ, ಇದು ಸ್ಟ್ರೋಕ್ ಆಗಿದೆ ಮೈಲ್ಡ್ ಆಗಿ ಅಂದ್ಬಿಟ್ಟು ತಕ್ಷಣ ಇಂಜೆಕ್ಷನ್ ಕನ್ಸೆಂಟ್ ತಗೊಂಡು ಇಂಜೆಕ್ಷನ್ ಕೊಟ್ಟರು. ಸೊ ಸ್ಲೋಲಿ ಹಾಫ್ ಅನ್ ಅವರ್ ಆಗ್ತಿದ್ದಂಗೆನೆ ಅವರು ಹ್ಯಾಂಡ್ಸ್ ಮತ್ತೆ ಲೆಗ್ಸ್ ಎಲ್ಲ ಮೂವ್ಮೆಂಟ್ ಮಾಡಕ್ಕೆ ಸ್ಲೋಲಿ ಶುರು ಮಾಡಿದ್ರು. ಸೊ ಅದರಿಂದ ನಮ್ಗೆ ಗೊತ್ತಾಯ್ತು, ಓಕೆ ದ ಮೆಡಿಸಿನ್ ಈಸ್ ಡೂಯಿಂಗ್ ಸಮ್ ವರ್ಕ್ ಅಂತ. ಸೊ ಅವ್ರ ಅಬ್ಸರ್ವೇಷನ್ಗೆ ಒಂದು 3-4 days ICU ಮಾನಿಟರ್ ಮಾಡಿದ್ರು. ಸೊ ಆನ್ ಎ ಡೈಲಿ ಬೇಸಿಸ್ ನಮ್ಗೆ ಅಪ್ಡೇಟ್ಸ್ ಕೊಟ್ಟಿದ್ರು ಡಾಕ್ಟರು. ಇದು ವೆರಿ ಗುಡ್ ಡಾಕ್ಟರ್. ಇವನ್ ಅವ್ರಿಗೆ ನಾವು ಕೇಳಿದ ಕ್ವಶನ್ಸ್ಗೆಲ್ಲ ಕರೆಕ್ಟ್ ಆಗಿ ನಮ್ಗೆ ಅರ್ಥ ಆಗಂಗೆ ಇನ್ಫಾರ್ಮೇಶನ್ ತಿಳಿಸ್ಕೊಟ್ರು. ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು, ಮುಂದೆ ಹೇಗೆ ಕೇರ್ ತಗೋಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಕೊಟ್ರು. ಈವನ್ ವಾರ್ಡ್ ಶಿಫ್ಟ್ ಮಾಡಿದ್ಮೇಲೆ ಎವ್ರಿಬಡಿ ಟು ಕೇರ್ ಅಸ್ ವೆರಿ ವೆಲ್. ಈವನ್ ನರ್ಸಿಂದ ಆಗ್ಲಿ, ಈವನ್ ಆಲ್ ದ ಸ್ಟಾಫ್ಸ್ ಇನ್ಕ್ಲೂಡಿಂಗ್ ಆಲ್ ದ ಸ್ಟಾಫ್ಸ್ ತುಂಬಾ ಕೇರ್ ತಗೊಂಡು ನಮ್ಮನ್ನ ಡಿಸ್ಚಾರ್ಜ್ ಆಗೋ ತನಕ ಚೆನ್ನಾಗಿ ನೋಡ್ಕೊಂಡು ಆಫ್ಟರ್ ಗೋಯಿಂಗ್ ಹೋಮ್ ಫಿಸಿಯೋಥೆರಪಿನೂ ಇಸ್ ವೆರಿ ಇಂಪಾರ್ಟೆಂಟ್. ಫಿಸಿಯೋಥೆರಪಿನೂ ಕೊಡ್ಸಿದ್ವಿ ಫಾರ್ ಅಬೌಟ್ ಮೋರ್ ದೆನ್ 1 or 2 months. ಸೊ ಅದು ಮಾಡ್ತಿದ್ದಂಗೆ ಹಂಗೆ ಮನೇಲಿ ಎಕ್ಸರ್ಸೈಸ್ ಮಾಡ್ತಾ she started recovering and now she is doing her own job. ಸೊ ಇದರಲ್ಲಿ ಒಂದು ಇಂಪಾರ್ಟೆಂಟ್ ಮೆಸೇಜ್ ಏನು ಅಂದ್ರೆ, ಸುಮಾರು ಜನಕ್ಕೆ ಅವೇರ್ನೆಸ್ ಇರಲ್ಲ ಈ ತರ ಆದಾಗ ಏನ್ ಮಾಡ್ಬೇಕು ಅಂತ. ದಯವಿಟ್ಟು ಡಿಲೇ ಮಾಡಬೇಡಿ. ವಿತಿನ್ 4 hours ಇದು ಮೆಡಿಸಿನ್ ಕೊಡ್ಲೇಬೇಕು, ಇಲ್ಲ ಅಂದ್ರೆ ಬೇರೆ ತರ ತಿಳ್ಕೊಡುತ್ತೆ ಇದು. ಸೊ ಆದ್ರಿಂದ ಎವ್ರಿಬಡಿ ಶುಡ್ ಬಿ ಅವೇರ್ ಆಫ್ ದಿಸ್ ಸಿಂಪ್ಟಮ್ಸ್ ಅಂಡ್ ಶುಡ್ ಟೇಕ್ ಆಕ್ಷನ್ ವಿತಿನ್ ಶಾರ್ಟ್ ಪೀರಿಯಡ್ ಆಫ್ ಟೈಮ್. ದಯವಿಟ್ಟು ಇದನ್ನ ಕೇರ್ ತಗೊಳ್ಳಿ.